ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಲ್ವಾ? ವೆಲ್ಕಮ್ ಬ್ಯಾಕ್ ಟು ಶುಭ ಕನ್ನಡ ವ್ಲಾಗ್ಸ್. ಇವತ್ತು ನಾವು ಹಾಸ್ಪಿಟಲ್ ಕರ್ಕೊಂಡು ಹೋಗ್ತಾ ಇದ್ದೀವಿ. ಇವ್ನಿಗೆ ಸ್ವಲ್ಪ ಮೋಷನ್ ಪ್ರಾಬ್ಲಮ್ ಆಗ್ತಾ ಇದೆ, ಹಾಗಾಗಿ ಹೋಗಿ ಬರೋಣ ಅಂತ ಹೇಳಿ 9:50ಕ್ಕೆ ಇದೆ ನಮಗೆ. ಹಾಗಾಗಿ ಸ್ವಲ್ಪ ಬೇಗ ಹೋಗ್ತಾ ಇದ್ದೀವಿ. ಹೋಗೋದ್ರೊಳಗೆ ಕರೆಕ್ಟ್ ಟೈಮ್ ಆಗುತ್ತೆ. ಮೋಷನ್ ಹೋಗ್ತಾ ಇಲ್ಲ, ಸ್ವಲ್ಪ ಗಟ್ಟಿಯಾಗಿ ಹೋಗ್ತಾ ಇದ್ದಾನೆ, ತುಂಬ ಕಷ್ಟಪಡ್ತಾನೆ. ಹಾಗಾಗಿ ತೋರಿಸ್ಕೊಂಬರೋಣ ಒಂದ್ಸರಿ ಅಂತ ಹೇಳಿ ಹೊರಟಿದ್ದೀವಿ. ಮಾರ್ನಿಂಗ್ ಟಿಫನ್ ಎಲ್ಲ ಮುಗಿಸ್ಕೊಂಡು ಪೊಂಗಲ್ ಮಾಡಿದ್ದೆ, ತಿಂದ್ಬಿಟ್ಟು ರೆಡಿಯಾಗಿ ಹೋಗ್ತಾ ಇದ್ದೀವಿ. ಸೊ ಬನ್ನಿ. ನಮ್ಮ ಧನ್ವಿತನೂ ನೆನ್ನೆ ಹಾಕ್ಕೊಂಡಿರೋ ಬಟ್ಟೆನೇ ಹಾಕ್ಕೊಂಡಿದ್ದಾಳೆ. ನಾವು ನೆನ್ನೆ ಹಾಕ್ಕೊಂಡಿರೋ ಬಟ್ಟೆನೇ ಹಾಕ್ಕೊಂಡು ಹೋಗೋದಲ್ಲ ಮಗಳೇ. ನಾವು ಹೋಗೋದ್ರೊಳಗೆ ಸ್ವಲ್ಪ ಟೈಮ್ ಕೂಡ ಆಯಿತು. ಇಲ್ಲಿ ಕಸ್ತವ್ರು ಬರ್ತಾರೆ ಅಂತೇಳಿ ಕಾಯ್ಕೊಂಡು ಕೂತ್ಕೊಂಡ್ವಿ. ಹಾಗಾಗಿ ಒಂದು 10 ನಿಮಿಷ ಲೇಟಾಗೋಯ್ತು. ತುಂಬ ಜನ ಇದ್ದರೂ ಕೂಡ, ಹಾಗಾಗಿ ನಮ್ಮನ್ನು ಹೋಗಿ ಒಂದು 5 ಮಿನಿಟ್ಸ್ಗೆ ಬಿಟ್ಟರು. ಅಷ್ಟೊಂದು ಲೇಟ್ ಏನು ಮಾಡಿಲ್ಲ. ನಾವು ಅಂದ್ಕೊಂಡಿದ್ವಿ ಒಂದು ಲೇಟ್ ಆಗುತ್ತೆ ಅಂತ ಹೇಳಿ. ಚಿನಿಮ ಏನಾಗ್ತಿದೆ ಚಿನಿಮ ನಿನಗೆ? ಮಂಡಿ ನೋವು ಅಂತ ಗೊತ್ತಾಯ್ತಾ? ಒಂದು 15 ದಿನ ಮುಂಚೆ ಬಂದು ತೋರಿಸಿದ್ವಲ್ಲ ಅಷ್ಟೊತ್ತಿಗೆ. ಟ್ಯಾಬ್ಲೆಟ್ ಬರ್ಕೊಟ್ಟಿದ್ರು, ಏನು ಎಕ್ಸ್ಟೆಂಡ್ ಬೇಡ ಅಂತ ಹೇಳಿದ್ರು. ಟ್ಯಾಬ್ಲೆಟ್ ತಗೊಂಡು ಆದಮೇಲೆನೂ ಇನ್ನಂತ ನೋಡ್ತಿರ್ತಾನೆ ಆಗಲ್ಲ. ಅದು ಮತ್ತೆ ತಗೊಬಂದು ತೋರ್ಸೋಣ ಅಂತ ಬಂದಿದ್ದೀನಪ್ಪ. ನೋಡ್ಬೇಕು ಏನಾಗಿದೆ ಮಾಡೋದು. ಯಾವುದೋ ಹುಡುಗಿನ ಪಾಪ ಇದಾಗಿದೆ, ಹುಡುಗಿನ ನೋಡ್ದ ಏನಾಗಿದೆ? ಕೈಯೆಲ್ಲ ಅವ್ನ ಕೈಯೆಲ್ಲ ಮುರಿದಾಗೈತೆ, ಅವ್ರ ಅಪ್ಪನ ಕಾಲೇಟಾಗೈತೆ. ಆಕ್ಸಿಡೆಂಟ್ ಅನ್ಸುತ್ತೆ. ಚಿಕ್ಕ ಮಗುನಾ? ಈ ಹೊರಗಡೆ ಕರ್ಕೊಬಂದರೆ ಚಿಕ್ಕ ಮಕ್ಕಳು ನೋಡ್ಕೊಳ್ಳೋದ್ರಲ್ಲೇ ಸಾಕಾಗ್ಬಿಡುತ್ತೆ. ಇಬ್ಬರು ನೀರು ಬಾಟ್ಲು ಕುಡಿಯೋಣ ಇಡೋಣ ಬೇಕಂತ ಸುಮ್ಮನೆ ಕುಡಿತಾ ಇದ್ರು. ಅಪ್ಪ ನೋಡ್ಕೊಳ್ಳೋಕ್ಕೆ ಆಗ್ತಾ ಇರಲಿಲ್ಲ. ನಾನು ಹೇಳಿದೆ, ನಾನು ಬರಲ್ಲ, ನೀವು ಹೋಗಿ ಬನ್ನಿ, ನನ್ನನ್ನು ಮನೆಗೆ ಬಿಟ್ಬಿಡಿ ಅಂತ. ಏನು ನಿಯರ್ ಇತ್ತು ಅವ್ರ ಹಾಸ್ಪಿಟ್ಲಿಗೂ, ಇವರು ಧ್ರುವನ್ ಕರ್ಕೊಂಡು ಹೋಗಿರೋ ಹಾಸ್ಪಿಟ್ಲಿಗೂ. ಮತ್ತೆ ನೀನು ಬರೋಕ್ಕೆಲ್ಲ ಲೇಟ್ ಆಗುತ್ತೆ ಅಂತೇಳಿ ಅಲ್ಲೇ ಕೂರಿಸ್ಕೊಂಡ್ವಿ. ಅರೌಂಡ್ 2 ಗಂಟೆ ಆಯಿತು. 9:30 ಹೋದವರು 2 ಗಂಟೆ ತನಕ ಫುಲ್ ಹಸಿವಾಗ್ಬಿಟ್ಟಿತ್ತು. ಹಾಗಾಗಿ ಅವನಿಗೊಂದು ಬನಾನಾ ಕೇಕ್ ಕೊಡಿಸ್ಬಿಟ್ಟು ನಾವು ಎಲ್ಲ 3 ಜನನೂ ಒಂದೊಂದು ಸಮೋಸ ತಿಂದ್ಕೊಂಡ್ವಿ. ಏನಕ್ಕಂದರೆ ಇರೋಕ್ಕಾಗಿಲ್ಲ. ಮನೆಗೆ ಬಂದರೆ ಆಲ್ರೆಡಿ ನಾನು ಅನ್ನ ಕೂಡ ಮಾಡಿರಲಿಲ್ಲ, ಸಾಂಬಾರ್ಗಷ್ಟೇ ಎತ್ತಿಟ್ಟಿದ್ದೆ. ಹಾಗಾಗಿ ಒಂದು ಸಮೋಸ ತಿಂದ್ಕೊಂಡು ಬಂದ್ವಿ. ಮನೆಗೆ ಬಂದು ನೋಡಿದ್ರೆ ಸಾಂಬಾರು ಕೂಡ ಆಗಿಲ್ಲ. ಆಮೇಲೆ ರಾಶಿ ಪಾತ್ರೆಗಳೆಲ್ಲ ಇದ್ದಾವೆ. ಫಸ್ಟು ಸಾಂಬಾರು ಮಾಡ್ಕೊಂಡು, ಅಂದರೆ ಸಾಂಬಾರು ಕುಕ್ಕರಲ್ಲಿ ಕೂಗಿಸ್ಬಿಟ್ಟು ಅಷ್ಟೇ ಹೋಗಿದ್ದು. ಆಮೇಲೆ ಬಂದು ಅದನ್ನು ಮಾಡಿಕೊಂಡು ಅನ್ನ ಮಾಡಿಕೊಂಡು ತಿಂದ್ಬಿಟ್ಟು, ಆಮೇಲೆ ಪಾತ್ರೆಗಳೆಲ್ಲ ಇತ್ತು, ಒಂದು ರಾಶಿ ಪಾತ್ರೆಗಳೆಲ್ಲ ತೊಳೆದ್ಬಿಟ್ಟು ಫಸ್ಟ್ ಒಂದು ಲೋಟ ಬ್ಲ್ಯಾಕ್ ಟೀ ಮಾಡ್ಕೊಂಡು ಕುಡಿದೆ. ಅದಾದಮೇಲೆ ನಮ್ಮ ಮನೆಯವ್ರಿಗೆ ಗ್ರೀನ್ ಟೀಗೆ ಇನ್ನೇನು ವಾಟ್ರ್ ಪ್ಯೂರಿಫೈರು ಹಾಕ್ಕೊಟ್ರಲ್ವ. ಆಮೇಲೆ ಇನ್ನು ಬಾಟ್ಲೆಲ್ಲ ಬೇಡ ಅಂದ್ಬಿಟ್ಟು ಆ ಬಾಟ್ಲಲ್ಲಿ ಕ್ಯಾನಲ್ಲಿರೋ ನೀರುಗಳೆಲ್ಲ ಬಾಟ್ಲಿಗೆಲ್ಲ ಹಾಕಿಟ್ಕೊಂಡು ಅದನ್ನ ಕ್ಯಾನ್ ತೆಗ್ದಿಟ್ಬಿಟ್ರೆ ಇನ್ನು ಬೇಕಾದಾಗ ಯೂಸ್ ಮಾಡ್ಕೋಬೋದು. ಇಲ್ಲಿಟ್ಟರೆ ಅದನ್ನು ಎಳ್ದಾಡ್ತಿರ್ತಾರೆ, ಅವನು ನನಗೂ ಬೇಕು ಅಂತ, ಇವಳು ನನಗೂ ಬೇಕು ಅಂತ ಹೇಳಿ. ಹಾಗಾಗಿ ಅದನ್ನು ಎಲ್ಲ ಬಾಟ್ಲುಗಳಿಗೆ ಎಲ್ಲ ತುಂಬಿಟ್ಕೊಂಡೆ. ಇವ್ರಿಗೂ ಗ್ರೀನ್ ಟೀಗೆಲ್ಲ ಹಾಕಿಟ್ಬಿಟ್ಟು ಮತ್ತೆ ಮನೆಯೆಲ್ಲ ಕಸ ಎಲ್ಲ ಹೊಡ್ಕೊಳ್ಳೋಣ. ಏನೂ ಮಾಡಿರಲಿಲ್ಲ, ಬೆಳಗ್ಗೆ ಎಲ್ಲ ಹಂಗೆ ತಿಂದ್ಬಿಟ್ಟು ಹಂಗೆ ಇಟ್ಟಿಟ್ಟು ಹೋಗಿದ್ದಾಗಿತ್ತು. ಅದಾದಮೇಲೆ ಇವನು ಮಲಗಿದ್ದ, ಅವನು ಮಲಗಿದ್ದು, ನಾನು ಮಲಗಿದ್ದೆ. ಎಲ್ಲ ಮಲಗಿಬಿಟ್ಟು ಎದ್ದು ಮೊನ್ನೆ ಜಾತ್ರೆಗೆ ಹೋಗಿದ್ನಲ್ಲ ಸಂಡೇ, ಅದರದ್ದು 2 ಗಿಡ ತೊಗೊಂಡು ಬಂದಿದ್ದೆ, ಮಳ್ಳೆ ಹೂವಿನ ಗಿಡ. ಈ ಗಿಡಕ್ಕೋಸ್ಕರ ನಾನು ಸುಮಾರು ನರ್ಸರಿಗಳಲ್ಲೆಲ್ಲ ನೋಡಿದ್ದೀನಿ, ನಂಗೆ ಸಿಕ್ಕೇ ಇರಲಿಲ್ಲ ಯಾವಾಗ್ಲೂ. ಫಸ್ಟು ಸಿಕ್ಕಿದ್ದು. ಹಾಗಾಗಿ ಅಲ್ಲಿ ಜಾಸ್ತಿ ದುಡ್ಡು ಮಲ್ಲಿಗೆ ಇಟ್ಕೊಳ್ತಾರೆ. ನಾನೊಂದು 2-3 ವರ್ಷದಿಂದ ಆ ಜಾತ್ರೆಗೆ ಹೋಗ್ತಾಯಿದ್ದೀನಿ, ನೋಡ್ತಾ ಇದ್ದೆ ಯಾವಾಗಲೂ ಆ ದುಡ್ಡು ಮಲ್ಲಿಗೆ ಗಿಡನ ಈ ಥರ ಇಟ್ಕೊಂಡಿರ್ತಿದ್ರು. ಫಸ್ಟ್ ಟೈಮ್ ಇದು ಮಳ್ಳೆ ಗಿಡ ನೋಡಿದ್ದು. ಹಾಗಾಗಿ 50 ರೂಪಾಯಿಗೆ 2 ಅಂತ ಅಂದರು. 2 ಗಿಡ ಇಸ್ಕೊಂಡೆ ನಾನು. ಅಂದರೆ 50 ರೂಪಾಯಿ ಕೊಟ್ಟು 2 ಗಿಡ ಕೊಟ್ಟರು.
ನೋಡೋಣ. ಆಲ್ರೆಡಿ ನಂದು ಮಣ್ಣು ತುಂಬಿ ಇಟ್ಟಿದ್ದೆ, ಒಂದು ಏನಕ್ಕಾದರೂ ಬೇಕಾಗುತ್ತೆ ಗಿಡಗಳಿಗೆ ಅಂತೇಳಿ. ನಮ್ಮನೆಯವರು ಅದೇ ಅಂತಿದ್ರು, ಅದಕ್ಕೆಲ್ಲ ಸ್ವಲ್ಪ ಬಿಸಿಲು ಬೇಕು, ನಮ್ಮನೆ ಹತ್ರ ಬಿಸಿಲೇ ಬರಲ್ಲ ಅಂತೇಳಿ. ನೋಡೋಣ, ತುಳಸಿ ಗಿಡನ ನಾನು ಪಕ್ಕದ ಮನೆ ಇದೆಯಲ್ಲ ಅದ್ರದ್ದು ಕಾಂಪೌಂಡ್ ಮೇಲೆ ಇಟ್ಟಿದ್ದೀನಿ. ಅವರೇನಾದರೂ ಕೇಳಿದ್ರೆ ಹೇಳ್ತೀನಿ ತುಳಸಿ ಗಿಡ ಅಂತ ಹೇಳಿ ಅಂತೇಳಿ ಅಲ್ಲಿ ಇಟ್ಟಿದ್ದೀನಿ. ನಮ್ಮ ಮನೆಯವ್ರು ಅಂದರು, ನಾನು ಹೇಳ್ತೀನಿ ಇಡು, ಮತ್ತು ಇಲ್ಲೆಲ್ಲೂ ಬಿಸಿಲಿಲ್ಲ ಅಂತ ಹೇಳಿ. ಹಾಗಾಗಿ ಇದನ್ನು ಒಂದು ಅಲ್ಲೇ ಇಡೋಣ ಅಂತೇಳಿ ತೊಗೊಂಡು ಬಂದಿದ್ದೆ. ಆಲ್ರೆಡಿ ಮಣ್ಣೆಲ್ಲ ಹಾಕಿ ಇತ್ತಲ್ಲ, ಹಾಗಾಗಿ ನನಗೆ ಏನೂ ಅನಿಸಿಲ್ಲ. ಬಟ್ ಇದನ್ನು ಅಲ್ಲೇ ಇಡ್ತೀನಿ, ಗೊತ್ತಿಲ್ಲ ಚಿಗುರಿದ್ರೆ ಸಾಕು ದೇವ್ರ ದಯೆಯಿಂದ. ಅವ್ರಿಗೂ ಅದನ್ನೇ ಹೇಳಿದೆ, ಅಣ್ಣ ಹೆಂಗಾದರೂ ಚಿಗುರುತ್ತೆ ಅಲ್ಲ ಅಂತಂದೆ. ಯಾವ ಮಣ್ಣಲ್ಲಾದರೂ ಹಾಕಿ ಚಿಗುರುತ್ತಮ್ಮ, ಬೇರಿದೆ ಅಲ್ಲ ಅಂತ ಅಂದರು. ಚಿಗುರುದೇ ಸಾಕು ಅಂತ ಹೇಳಿ ಕೊಡ್ರಿ ಅಂತ ಹೇಳಿ ಇಸ್ಕೊಂಡು ಬಂದಿದ್ದೀನಿ. ನಾನು ಜಾತ್ರೆಗೆ ಏನೂ ತೊಗೊಂಡಿಲ್ಲ ಫ್ರೆಂಡ್ಸ್, ಇದೇ ತೊಗೊಂಡಿರೋದು. ಈ ಗಿಡಕ್ಕೋಸ್ಕರ ನಾನು ಒಂದು 2 ವರ್ಷದ ಹಿಂದೆ ನರ್ಸರಿಗಳಲ್ಲೆಲ್ಲ ನೋಡಿದ್ದೆ, ಬಟ್ ಅದು ನನಗೆ ಸಿಗಲಿಲ್ಲ. ಇದನ್ನು ನಾನು ಎಲ್ಲಿ ಅಂದರೆ, ನಮ್ಮದು ಹಳೆ ಓನರ್ ಇದೆ ಅಲ್ಲ ಇದ್ದರು, ಅವ್ರ ಮನೇಲಿ ಈ ಗಿಡ ಇತ್ತು. ಅವರು ಕಿತ್ತಾಕಿದಾಗ ತೊಗೊಬಂದು ಕೂಡ ನಟ್ಟಿದ್ದೆ ನಾನು. ಆವಾಗಲೂ ಚಿಗುರಲಿಲ್ಲ ಇದು. ಆಮೇಲೆ ಇವಾಗ ಏನಾಗುತ್ತೋ ಗೊತ್ತಿಲ್ಲ. ಅವ್ರಿಗೆ ಕೇಳಿದೆ, ಇದು ಚಿಗುರಲ್ಲ, ನಾನು ಒಂದು 2-3 ಸಲ ಕಿತ್ತು ನಟ್ಟಿದ್ದೆ, ಚಿಗುರಲಿಲ್ಲ ಕಣಮ್ಮ ಅಂತ ಹೇಳಿದ್ರು. ಅವರು ಎಲ್ಲೋ ಹಿಂಗೆ ಗಾಡಿ ಮೇಲೆ ಮಾರ್ಲಿಕ್ಕೆ ಬರ್ತಾರಲ್ಲ ಅವ್ರ ಹತ್ರ ತೊಗೊಂಡಿದ್ರಂತೆ. ನೋಡೋಣ, ನನಗೂ ಎಲ್ಲೂ ಸಿಗಲಿಲ್ಲ. ದುಂಡು ಮಲ್ಲಿಗೆ, ಇನ್ನೊಂದು ಥರ ಮಲ್ಲಿಗೆ ಅವೆಲ್ಲ ಸಿಗ್ತವೆ, ಬಟ್ ಈ ಮಲ್ಲಿಗೆ ಗಿಡ ಎಲ್ಲೂ ನನಗೆ ಸಿಕ್ಕಿರಲಿಲ್ಲ. ಇನ್ನು ಮಳ್ಳೆ ಹೂವು ಅಂತಾರಂತೆ ಇದನ್ನು. ಇಷ್ಟು ಕವರ್ ಆಗಿದ್ದಾವೆ. ಏನಾದರೂ ಒಂದು ಮಾಡಬೇಕು ಅಂದರೆ ಎಮರ್ಜೆನ್ಸಿಗೆ ಬೇಕಾಗ್ತವೆ. ಅವಾಗ ಸಿಗಲ್ಲ ಅಂತ ಹೇಳಿ ಎತ್ತಿಟ್ಟು ಇಷ್ಟು ಆಗಿದ್ದಾವೆ. ಏನೆಲ್ಲ ತಗೊಂಡು ಹತ್ರ ಇಡಬೇಕು, ಇಷ್ಟು ಕವರು. ಹಾಗೆ ಒಂದು ಕಡೆ ಅನ್ನ ಇಟ್ಕೊಂಡು ವಡೆ ಮಾಡೋಣ ಅಂತ ಹೇಳಿ ತುಂಬ ದಿನದಿಂದ ಅಂದ್ಕೊಳ್ತಾನೆ ಇದ್ದೆ. ಆಲ್ರೆಡಿ ನೆನೆಸಿಟ್ಟು ಕೂಡ 2 ದಿನ ಆಯಿತು. ಅವತ್ತು ಮಾಡೋಣ ಅಂದ್ಕೊಂಡೆ, ಆಗಲಿಲ್ಲ ಅಂತ ಹೇಳಿ ಹಾಗೆ ಫ್ರಿಜ್ಜಲ್ಲಿ ಎತ್ತಿಟ್ಟೆ. ಮತ್ತು ಜಾಸ್ತಿ ದಿನ ಇಟ್ಟರೆ ಆಗಲ್ಲ ಅದು ಅಂಥೇಳಿ ಇವರು ಮಕ್ಕಳನ್ನ ವಾಕಿಂಗ್ ಕರ್ಕೊಂಡು ಹೋಗಿದ್ರ, ಹಾಗಾಗಿ ವಡೆ ಮಾಡ್ಕೊಬಿಡೋಣ ಅಂತ ಹೇಳಿ ಎಲ್ಲ ರೆಡಿ ಮಾಡಿಕೊಂಡೆ. ಒಂದು ಸರಿನೂ ನಾನು ವಡೆ ಮಾಡುವಾಗ ಏನು ಗೊತ್ತಾ, ರುಬ್ಬುವಾಗ ಎಲ್ಲ ಒಂಥರ ಹಾಗೆ ಕ್ಲೀನಾಗಿ ರುಬ್ತಾ ಇರಲಿಲ್ಲ. ಹಾಗಾಗಿ ವಡೆ ಮಾಡೋಕ್ಕೆ ಬೇಜಾರಾಗ್ತಾಯಿತ್ತು. ಇವತ್ತು ನೋಡೋಣ, ಫಸ್ಟ್ ಟೈಮ್ ಈ ಥರ ಮಾಡ್ತೀನಿ. ಇನ್ನು ಆಗಲಿಲ್ಲ ಅಂದರೆ ಇನ್ಯಾವತ್ತೂ ಮಾಡೋಕ್ಕೆ ಹೋಗಲ್ಲ ಅಂತ ಹೇಳಿ ಮಾಡಿಕೊಂಡೆ. ಆಮೇಲೆ ನಾನು ಕರಿಬೇವೆಲ್ಲ ನಾನು ಮಿಕ್ಸಿಗೆ ರುಬ್ಕೊಂಡಾಗ ಹಾಕ್ಕೊಂಬಿಡ್ತೀನಿ. ಏನಕ್ಕೆ ಅಂದರೆ ವಡೆಯಲ್ಲಿ ಸಿಕ್ಕಿದ್ರೆ ಇವ್ರು ತಿನ್ನಲ್ಲ ಅಂದ್ಕೊಂಡು. ಆಮೇಲೆ ಅದಕ್ಕೆ ಕರಿಬೇವು, ಮೆಣಸಿನ್ಕಾಯಿ, ಶುಂಠಿ ಎಲ್ಲ ಹಾಕ್ಕೊಂಡು ಪುದೀನ ಒಂದು 2-3 ಕಡ್ಡಿ ಹಾಕ್ಕೊಂಡಿದ್ದೆ ಚೆನ್ನಾಗಾಗುತ್ತೆ ಅಂತ ಹೇಳಿ. ಆಮೇಲೆ ಈ ಕೊತ್ತಂಬರಿ ಸೊಪ್ಪೆಲ್ಲ ಕಟ್ ಮಾಡಿಕೊಂಡೆ. ಕೊತ್ತಂಬರಿ ಸೊಪ್ಪು ಕೂಡ ಸ್ವಲ್ಪನೇ ಇತ್ತು. ಆಮೇಲೆ ರುಬ್ಕೊಂಡೆ, ಸ್ವಲ್ಪ ನೀರು ಹಾಕ್ಕೊಂಡೇ ರುಬ್ಕೊಂಡೆ ನೋಡೋಣ ಅಂತೇಳಿ. ಇವತ್ತೇ ಫಸ್ಟ್ ಟೈಮ್ ಈ ಥರ ಕ್ಲೀನಾಗಿ ಸಣ್ಣಕ್ಕೆ ರುಬ್ಕೊಂಡಿದ್ದು. ಚೆನ್ನಾಗಾಯಿತು. ನಾನು ಅಂದ್ಕೊಂಡೆ ತೆಳ್ಳಗಾಗ್ಬಿಡುತ್ತೇನೋ, ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊತಿದ್ದೀನಲ್ಲ ಅಂಥೇಳಿ. ತೆಳ್ಳಗಾಗಿಲ್ಲ, ಏನೂ ಇಲ್ಲ, ಚೆನ್ನಾಗಿ ರುಬ್ತು. ಚಿಕ್ಕ ಮಿಕ್ಸಿ ಜಾರ್ ಆಗಿದ್ಕಂತಲೇ ಏನೋ ಗೊತ್ತಿಲ್ಲ. ಮತ್ತು ನಾನು ಯಾವತ್ತು ಮಾಡಿದ್ರೂ ಈ ಥರ ರುಬ್ತಾನೇ ಇರಲಿಲ್ಲ. ನಾನು ಯಾವಾಗ ಮಾಡಿದ್ದು ಅಂದರೆ ಪಿತೃಪಕ್ಷದಲ್ಲಿ ಮಾಡಿದ್ದು ವಡೆ. ಅದಾದಮೇಲೆ ಮಾಡೋಕ್ಕೆ ಹೋಗಿಲ್ಲ. ಏನಕ್ಕೆ ಅಂದರೆ ಅದೇ ರುಬ್ತಾನೇ ಇರಲಿಲ್ಲ. ಬಿಟ್ಟಾಗ ಎಣ್ಣೆಲಿ ಬಿಟ್ಟಾಗ ಎಲ್ಲ ಬಿಟ್ಕೊಳ್ತಾ ಇತ್ತು. ಹಾಗಾಗಿ ನಾನು ವಡೆ ಮಾಡೋಕ್ಕೆ ಹೋಗಿಲ್ಲ. ಈ ಸರಿ ಚೆನ್ನಾಗಿ ಬಂತು. ಹಾಗಾಗಿ ಎಲ್ಲ ಉಪ್ಪೆಲ್ಲ ಹಾಕ್ಕೊಂಡು ಕಲಿಸ್ಕೊಂಡು ಚೆನ್ನಾಗಿ ರೆಡಿ ಮಾಡಿ ಇಟ್ಕೊಂಡೆ. ಇವ್ರು ಬರೋದ್ರೊಳಗಡೆ ವಡೆ ಮಾಡ್ಕೊಂಬಿಡೋಣ ಅಂತ ಹೇಳಿ. ಬಾಟ್ಲು ಮತ್ತು ಮಿಕ್ಸಿ ಎಲ್ಲ ಅದೇ ಕೈಯಲ್ಲಿ ಮುಟ್ಟಿ ಫುಲ್ ಎಲ್ಲ ಗಲೀಜಾಗ್ಬಿಟ್ಟಿತ್ತು. ಹಾಗಾಗಿ ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಫಸ್ಟು ಎಣ್ಣೆ ಹಾಕ್ಕೊಂಡು ರೆಡಿ ಮಾಡಿಕೊಂಡು ಆಲ್ರೆಡಿ ಬಿಟ್ಕೊಂಡ್ಬಿಟ್ಟಿದ್ದೆ. ಅದು ವೀಡಿಯೋ ಏನಾಗ್ಬಿಟ್ಟಿದೆ ಅಂದರೆ ಸ್ಕಿಪ್ ಆಗಿಬಿಟ್ಟಿದೆ. ಆನ್ ಮಾಡಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ, ಆನ್ ಮಾಡೇ ಇಲ್ಲ. ಆಮೇಲೆ ನೋಡಿಕೊಂಡೆ, ಹಾಗಾಗಿ ಸೆಕೆಂಡ್ ಸರಿ ಮಾಡುವಾಗ ಆನ್ ಮಾಡಿ ಇಟ್ಕೊಂಡೆ. ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇಷ್ಟೇ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.